ಚಿರು ಒಂದು ನಿಮಿಷ ಬಾಯ್ಲಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದರೆ ದೀಪನ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಏನೂ ಆಗಿಲ್ಲ, ನಾನು ಯಾರ ಹತ್ರನೂ ಹೋಗಲ್ಲ. ನೀವು ಒಂದು ನಿಮಿಷ ದೀಪ, ಕೌನ್ಸಿಲಿಂಗ್ ಅಂದರೆ ನಿನ್ನ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅಂತ ಸಣ್ಣದಾಗಿ ಒಂದು ಟೆಸ್ಟ್ ಮಾಡ್ತಾರಷ್ಟೇ. ನಾನು ಗಟ್ಟುಮುಟ್ಟಾಗೇ ಇದ್ದೀನಿ. ನೀವೇ ನನ್ನ ನೀಲ್ ಕಳ್ಸು ಅಲ್ಲಿ ಕಳ್ಸು ಅಂತ ಆಗ್ಲಿಂದ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೀರಾ. ದೀಪ ಅವರೇ ಪ್ಲೀಸ್ ಸಾಕ್ ಮಾಡಿ, ಅದಕ್ಕೆ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಪ್ರತಿ ಹೆಜ್ಜೆಲ್ಲ ಅವರಲ್ಲಿ ಏನಾದ್ರೂ ತಪ್ಪು ಇಡ್ತಿರಲ್ಲ, ಯಾಕೆ ಏನೂ ಪಾಸಿಟಿವ್ ಆಗಿ ತಗೋತಾ ಇಲ್ಲ ನೀವು ಮೊದ್ಲಿನ ತರ ಚೆನ್ನಾಗಾಗ್ಲಿ ಅನ್ನೋದೇ ಅವ್ರ ಉದ್ದೇಶ. ಅಂದ್ರೆ ನಿಮ್ ಪ್ರಕಾರ ನಾನು ಹುಚ್ಚಿ ಆಗಿದ್ದೇನೆ ಹಸ್ಬೆಂಡು? ನಾನೆಲ್ಲ ಹಾಗಂದೆ? ನಿಮ್ ಮಾತಿನ ಅರ್ಥ ಹಾಗೇ ಇದೆ ಅಲ್ವಾ? ದೀಪ ಅವರೇ ನಮ್ ಕೋಪ ಬರ್ಸ್ಬೇಡಿ. ನಾನು ಯಾಕೆ ಹಾಗಂದ್ಕೊಳ್ಳಿ? ನೀವು ಮೊದ್ಲಿನ ತರ ನಾರ್ಮಲ್ ಆಗಿಲ್ಲ ಅನ್ನೋದಂತೂ ಸತ್ಯ ಅಲ್ವಾ? ಎಲ್ಲೋ ಏನೋ ನೋಡ್ತೀರಾ, ಕೂಗಾಡ್ತೀರಾ, ಕಿರ್ಚಾಡ್ತೀರಾ, ಭಯ ಪಡ್ತೀರಾ. ಅದು ಅಲ್ಲದೆ ನಿಮ್ ಬೇಜವಾಬ್ದಾರಿಯಿಂದ ಅಪ್ಪಂಗೆ ಯಾವ ಪರಿಸ್ಥಿತಿ ಆಗ್ತೈತಿ ಇವತ್ತು ಅಂತ ಗೊತ್ತಾಯ್ತಲ್ವಾ? ಇಬ್ರಲ್ಲಿ ಯಾರು ಬೇಕು ಅನ್ನೋ ಪ್ರಶ್ನೆ ಬಂದ್ರೆ ನನಗಿಬ್ರೂ ಬೇಕು. ಆದ್ರೆ ಯಾವ್ದಾದ್ರು ಅಷ್ಟೇನೆ ಆಗಿರ್ತಾರೆ. ದಯವಿಟ್ಟು ನಮ್ಮಿಬ್ರು ಸಂಬಂಧನ ಹಾಳು ಮಾಡಕ್ ಬರಬೇಡಿ. ನಾನು ಇದನ್ನ ಮೊದಲೇ ನಿಮ್ಮ ಹತ್ರ ಹೇಳ್ಬಿಟ್ಟೆ ಕರ್ಕೊಂಬಂದೆ, ಆದ್ರೂ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಪ್ಲೀಸ್ ದೀಪ ಅವರೇ, ಇನ್ಮೇಲಾದ್ರೂ ಮೊದಲೊಂದು ದೀಪ ಆಗಿ ಎಲ್ರ ಜೊತೆ ಖುಷಿಯಾಗಿರಿ. ಚಿರು ನೀನ್ ಹೋಗು, ನಾನು ಅವಳ ಹತ್ರ ಮಾತಾಡ್ತೇನೆ. ಯು ಕ್ಯಾರಿ. ಏನೋ ಇದು ಮಾಡ್ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಅಂತ ದೊಡ್ಡದಾಗಿ ಕೊಚ್ಕೊಂಡೆ. ಈಗೆಲ್ಲಿ ಹೋಯ್ತು ಎಲ್ಲ ಧೈರ್ಯ? ಚಾಲೆಂಜ್ ಅಲ್ಲಿ ಗೆದ್ದಿದ್ದು ನಾನೇ ಅಂತ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತನೂ ಗೊತ್ತಾಗಿರ್ಬೇಕಲ್ಲ. ಪರೀಕ್ಷೆ ಮಾಡೋದು ನಿಲ್ಸಿ, ಸಾಕಾಗೋಗಿದೆ ನನಗೆ. ನೀವು ಆಡೋ ಆಟದಿಂದ ನನಗ್ ಮಾತ್ರ ಅಲ್ಲ, ನಿಮ್ ಮನೆಯವ್ರಿಗೂ ನೆಮ್ಮದಿ ಇಲ್ದಂಗೆ ಆಗೋಗಿದೆ. ಆಯ್ತು, ಇಲ್ಲಿಗೆ ಎಲ್ಲ ನಿಲ್ಸ್ಬಿಡ್ತೀನಿ. ಬಟ್ ಕಂಡೀಷನ್ಸ್ ಅಪ್ಲೈ. ತಿರುನ ಈ ಮನೆನ ಬಿಟ್ಟು ನೀನಿಂದ ತೊಲಗಬೇಕು. ನಾನ್ ಚೆನ್ನಾಗಿ ನೋಡ್ಕೋತೀನಿ. ಸ್ವಲ್ಪ ದಿನ ಹೊರಗ್ತಾರೆ, ಆಮೇಲೆಲ್ಲ ಹಾಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಅವನನ್ನ ಹೇಗೆ ದಾರಿಗೆ ತರಬೇಕು ಅನ್ನೋದು ನನಗ್ ಚೆನ್ನಾಗಿ. ಆದ್ರೆ ಅವನ್ ದಾರಿಗಡ್ಡಾಗಿರೋ ನೀನು ನಿನ್ನ ದಾರಿನ ನೀನು ಹುಡುಕೊಂಡು ಹೋಗ್ಬೇಕು. ಆಗತ್ತಾ ಇಲ್ವಾ? ಇದು ಲಾಸ್ಟ್ ಆಪ್ಷನ್. ಇನ್ನು ನಾನು ಆಪ್ಷನ್ ಕೊಡ. ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲಿಂದ ಹೋಗಲ್ವಾ ಅಥವಾ ಹೋಗಕ್ಕಾಗಲ್ವಾ? ನೀನು ಇಲ್ಲೇ ಇದ್ದಷ್ಟು ದಿನ ಈ ಮನೇಲಿರೋರು ಎಲ್ಲರಿಗೂ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ನೀನೇ ಯೋಚನೆ ಮಾಡು. ದೀಪಾ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೀನ್ ಮನೆ ಬಿಟ್ಟು ಹೋದ್ರೆ ಚಿರು ಚೆನ್ನಾಗಿರ್ತಾನೆ ಅಂತ ಹೇಳಿದ ತಕ್ಷಣ ಮನೆ ಬಿಟ್ಟು ಹೋಗೋದಕ್ಕೆ ಒಪ್ಕೊಂಡಿದ್ಯಲ್ಲ, ಯಾಕೆ? ಇನ್ನೇನ್ ಮಾಡ್ಲಿ ಅಕ್ಕ, ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗೋದು ನಂಗೆ ಇಷ್ಟ ಇಲ್ಲ. ನಾನಿಲ್ಲಿಲ್ಲ ಅಂದ್ರೆ, ನನ್ನ ಹಸ್ಬೆಂಡ್ ಕ್ಷೇಮವಾಗಿರ್ತಾರಂದ್ರೆ ನಾನು ನಿಮ್ಮ ಮನೆ ಬಿಟ್ಟು ಹೋಗೋದೇ ಒಳ್ಳೇದು ಅನ್ಸುತ್ತೆ. ದೀಪಾ, ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಸೌಂದರ್ಯ ಅವರು ನಿನ್ನನ್ನ ಮಾನಸಿಕವಾಗಿ ಕುಗ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ನೀನ್ ಇದನ್ನೆಲ್ಲ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಅಕ್ಕ, ಅವ್ರು ನನ್ಗೆ ಏನ್ ಬೇಕಾದ್ರೂ ಮಾಡ್ಲಿ ಪರವಾಗಿಲ್ಲ, ಆದ್ರೆ ನಿಮ್ಮನ್ನ ಹಸ್ಬೆಂಡ್ನ ತಾಳಕ್ ತಕ್ಕಂಗೆ ಕುಡ್ಸೋದು ಸರಿಯಲ್ಲ. ನಾನು ನಿಮ್ಮೆಲ್ರಿಗೂ ಏನ್ ಮಾಡ್ತಾರೆ ಅಂತ ಹೆದರಿದ್ದೇನೆ ಹೊರತು ನನ್ಗೋಸ್ಕರ ಅಲ್ಲ. ಆಯ್ತು, ಒಂದ್ ವೇಳೆ ಈ ಮನೇಲಿ ನೀನಿಲ್ಲ ಅಂದ್ರೆ ಈ ಮನೆಯವ್ರನ್ನೆಲ್ಲ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ನೀನ್ ಹೇಗ್ ನಂಬ್ತೀಯ? ಅಯ್ಯೋ, ಅದನ್ನ ಅವರೇ ಹೇಳಿದ್ರಲ್ವಾ ಅಕ್ಕ. ಅವ್ರು ಹೇಳ್ದಂಗ ಅವ್ರು ನಡ್ಕೊಳ್ಳಿಲ್ಲ ಅಂದ್ರೆ ಆಗ ಏನ್ ಮಾಡ್ಬೇಕು ಅಂತ ಅವಾಗ ನೋಡೋಣ.
ದಿಶಾ ನಂಬರ್ಗೆ ಸೌಂದರ್ಯ ಅವ್ರು ಫೋನ್ ಮಾಡ್ತಿದ್ದಾರೆ. ಏನು ಅಂತ ಕೇಳು. ಟೆಲ್ ಮಿ ಮಿಸ್ ಸೌಂದರ್ಯ. ಹಾಯ್ ದಿಶಾ, ವೇರ್ ಆರ್ ಯು? ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ, ಹೇಳಿ. ಯಾಕೆ ಮತ್ತೆ ಮನೆ ಕಡೆ ಬರಲಿಲ್ಲ? ಬ್ಯುಸಿ ಇದ್ದೆ. ಓಕೆ ಫೈನ್. ನಾನು ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕಲ್ಲ. ವಿಷಯ ಏನು? ಫೋನಲ್ಲಿ ಹೇಳೋಕ್ಕಾಗಲ್ಲ, ಪರ್ಸ್ನಲ್ ಆಗಿ ಸಿಗು. ಓಕೆ, ಐಲ್ ಬಿ ದೇರ್ ಆಸ್ ಸೂನ್ ಆಸ್ ಪಾಸಿಬಲ್. ಹಾಯ್, ಬಾಯ್. ವಿಷಯನೇ ಹೇಳಿಲ್ಲ. ದಿಶಾ ಆಗಿ ನೀನು ಅವ್ರ ಹತ್ರ ಧೈರ್ಯವಾಗಿ ಮಾತಾಡು. ಅವ್ರು ಏನು ಹೇಳ್ತಾರೆ ಅಂತ ಕೇಳು. ಅವ್ರ ಉದ್ದೇಶ ಏನು ಅಂತ ನಾವು ತಿಳ್ಕೊಬೇಕಲ್ವಾ? ಮಿಸ್ ಸೌಂದರ್ಯ, ಸಡನ್ ಆಗಿ ಬರಕ್ಕೆ ಹೇಳಿದ್ರಲ್ವಾ, ಯಾಕೆ? ಎಸ್, ತುಂಬ ಇಂಪಾರ್ಟೆಂಟ್ ಮ್ಯಾಟರ್, ಅದಕ್ಕೆ ರೂಮ್ಗೆ ಬರಕ್ಕೆ ಹೇಳಿದೆ. ಲಾಸ್ಟ್ ಟೈಮ್ ನಾನು ನಿನ್ನನ್ನು ಮೀಟ್ ಮಾಡಿದಾಗ ನಿನ್ನ ಚಿರು ಮಧ್ಯೆ ಆ ದೀಪ ಇರೋ ಕಾರಣದಿಂದನೇ ನೀನು ಅವನ್ನ ಮದುವೆ ಆಗಕ್ಕಾಗಲ್ಲ ಅಂತ ಹೇಳಿದ್ದೆ, ರೈಟ್? ಆದರೆ ನನ್ನ ಚಿರಾಗ್ ಮಧ್ಯೆ ದೀಪ ಅವ್ರು ಇನ್ನೂ ಇದಾರಲ್ವಾ. ಆಮೇಲೆ ಚಿರಾಗ್ ಅವ್ರು ಕಟ್ಟಿರೋ ತಾಳಿ ಇನ್ನೂ ದೀಪ ಕುತ್ತಿಗೆಯಲ್ಲಿರೋವರೆಗೂ ನಾನು ಮದುವೆ ಆಗಲ್ಲ ಅಂತ ಅವರೇ. ಅದಕ್ಕೆ ನಾನು ಈ ಕಡೆ ಬರಲೇ ಇಲ್ಲ. ನೀನು ಆವತ್ತಿಲ್ಲಿಂದ ಹೋದ್ಮೇಲೆ ಆ ದೀಪನ ಈ ಮನೆಯಿಂದ ಓಡಿಸ್ಬೇಕು ಅಂತ ನಾನು ತುಂಬ ಟ್ರೈ ಮಾಡಿದೆ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ನಾನು ಮನೇಲಿಲ್ಲ ಅಂತ ಖುಷಿಯಾಗಿದೆಯಾ? ನಾನು ಎಲ್ಲೇ ಇದ್ರೂ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ಬಿಕಾಸ್ ಐ ಆಮ್ ಡೇಂಜರಸ್. ಓಕೆ ಮಿಸ್ ಸೌಂದರ್ಯ, ಆದರೆ ನನ್ನ ಚಿರಾಗ್ ಮಧ್ಯೆ ಇರೋ ದೀಪಂಗೆ ಏನು ಮಾಡಕ್ಕೆ ಹೊಟ್ಟಿದ್ದೀರಾ? ನಿನ್ನ ಚಿರು ಮಧ್ಯೆ ಅಡ್ಗೋಡೆ ಆಗಿರೋ ಆ ದೀಪನ್ ಕತೆ ನಾನು ನೋಡ್ಕೋತೀನಿ. ನೀನು ಚಿರು ಒಂದಾಗಬೇಕು, ಚಿರು ನಿನ್ನ ಒಪ್ಕೋಬೇಕು ಅಂದರೆ ಅದಕ್ಕಿರೋದಿದೊಂದೇ ದಾರಿ. ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಆದಷ್ಟು ಬೇಗ ಆ ದೀಪನ್ ಕತೆ ಫಿನಿಶ್ ಮಾಡ್ತಾರೆ.